ಕಲಬುರಗಿ ನಗರದ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಂಗಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಸಿ ಮತ್ತು ಡಿ ಬ್ಲಾಕ್ ಹಾಗೂ ಡಾಕ್ಟರ್ ಬಿಜಿ ಜವಳಿ ಒಳಾಂಗಣ ಕ್ರೀಡಾಂಗಣ ಸಂಕೀರ್ಣದ ಉದ್ಘಾಟನೆ ಸಮಾರಂಭ ಫೆಬ್ರವರಿ 10ರಂದು ಬೆಳಗ್ಗೆ 10:30 ಜರುಗಲಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ತಿಳಿಸಿದರು. ಕಲಬುರಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೂತನ ಬ್ಲಾಕ್ ಹಾಗೂ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಜೇವರ್ಗಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಲೋಕಸಭೆಯ ಮಾಜಿ ಸದಸ್ಯ ಹಾಗೂ ಎಚ್ಕೆಇ ಮಾಜಿ ಅಧ್ಯಕ್ಷ ಡಾಕ್ಟರ್ ಬಿಜಿ ಜವಳಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಎಂಆರ್ಎಂಸಿ ಆವರಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಸಿ ಮತ್ತು ಡಿ ಬ್ಲಾಕ್ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗಾಗಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಗಳಿಗೆ ಒಳಪಟ್ಟು ನಿರ್ಮಿಸಲಾಗಿದೆ. ಇದರ ಜೊತೆಗೆ ಹಿರಿಯ ಮುತ್ಸದಿ ಡಾಕ್ಟರ್ ಬಿಜಿ ಜವಳಿ ಅವರ ಹೆಸರಿನಲ್ಲಿ ಸುಸರ್ಜಿತ ಒಳಾಂಗಣ ಕ್ರೀಡಾ ಸಂಕೀರ್ಣ ನಿರ್ಮಿಸಿರುವುದು ತಮಗೆ ಹೆಚ್ಚು ಖುಷಿ ತಂದಿದೆ ಎಂದು ಡಾಕ್ಟರ್ ಬಿಲ್ಗುಂದಿ ಸಂತಸ ವ್ಯಕ್ತಪಡಿಸಿದರು. ನಮ್ಗೆ ಯಾವುದು ಏನೂ ಕೊರತೆ ಆಗಿಲ್ಲ ಫಂಡಿಂದು. ನಾವು ಕಟ್ಟವತನಾಗ ಏನದಂದ್ರೆ ಭೂಮಿ ಪೂಜನೆ ಮಾಡಿದೆವು, ಹಾಗೆ ನಾವು ಕಂಪ್ಲೀಟ್ನು ಮಾಡಿದೆವು. ಇದರಲ್ಲಿ ಒಂದು ಪಾರ್ಟ್ ಏನದ ಅಂದ್ರೆ ಡಾಕ್ಟರ್ ಬಿ ಜಿ ಜವಳಿ ಅವ್ರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇತ್ತು, ಅಡ್ಡ ಬರ್ಲಿಕ್ಕತ್ತಿದ್ದು ಕಟ್ಟವತ್ನಾಗ ಒಡೆದು ಮತ್ತೆ ನಾವು ಏನದ ಮತ್ತೊಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದೆವು. ಅದು ಏನು ಹೈಟೆಕ್ ಮಾಡ್ಲಕತ್ತಿದ್ದೆವು. ಟೋಟಲಿ ಸಿಂಥೆಟಿಕ್ ಗ್ರೌಂಡ್ ಮಾರ್ಕೇಶನ್, ಸಿಂಥೆಟಿಕ್ ಇಂಡೋರ್ ಗೇಮ್ಸ್. ದಿಸ್ ಈಸ್ ಜವಳಿ ಕಾಂಪ್ಲೆಕ್ಸ್, ಡಾಕ್ಟರ್ ಜವಳಿ ಕಾಂಪ್ಲೆಕ್ಸ್ ಇಂಡೋರ್ ಗೇಮ್ಸ್. 11,000 ಸ್ಕ್ವೇರ್ ಫೀಟ್ ಅದೇ. ನಾವೇನದಂದ್ರೆ ಇವು 2 ಫ್ಲೋರ್ ಏನು ತೊಗೊಂಡಿದ್ದೆವು, ನಿಯರ್ಲಿ 45,000 ಸ್ಕ್ವೇರ್ ಫೀಟ್ ಇದೆ. ಇದು ಏನದ ಅಂತಂದ್ರೆ ಮುಂದೆ ಈ 7 ಸ್ಟೋರಿ ತನಕ ಕಟ್ಬೋದು. ಇದಕ್ಕೆ ಉದ್ಘಾಟನೆಗೆ ಪ್ರಿಯಾಂಕಾ ಸಾಬ್ರು ಬರ್ಲಿಕ್ಕತ್ತಿದ್ದಾರೆ, ಶರಣಪ್ರಕಾಶ್ ಬರ್ಲಿಕ್ಕತ್ತಿದ್ದಾರೆ. ಅವ್ರನ್ನೂ ಈ ಕಾಲೇಜ್ ಅಲ್ಯುಮಿನಿ ಇದ್ದಾರೆ. ಹಾಗೂ ಈ ಕಾಲೇಜ್ ಅಲ್ಯುಮಿನಿ ಅಲ್ಲದೇನೂ ಮತ್ತು ನಾವು ಅಜಯ್ ಸಿಂಗ್ನೂ ಕರೆದಿದ್ದೆವು, ಹಾಗೆ ಅಲ್ಲಂ ಪ್ರಭು ಪಾಟೀಲ್ನೂ ಕರೆದಿದ್ದೆವು. ಇದು ಏನದ ಅಂದ್ರೆ 10ನೇ ತಾರೀಕು 10:30 ಗಂಟೆಗೆ ನಮ್ಮದೇನದ ಅಂದ್ರೆ ಉದ್ಘಾಟನೆ ಮಾಡ್ಲಕತ್ತೀವಿ. ಇವತ್ತೂ ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ನಮ್ಮ ಪಿರಿಯಡ್ನಲ್ಲಿ ನಾವು ನಿಯರ್ಲಿ 3.5 ಲಕ್ಷ ಸ್ಕ್ವೇರ್ ಫೀಟ್ ಕಟ್ಟಿದ್ದೆವು. ನಮ್ಮ ಪಿರಿಯಡ್ನಲ್ಲಿ ಏನಾಯಿತು, 2 ಟರ್ಮ್ ಇದ್ದಾಗ ನನಗೇನದ 2 ವರ್ಷ ಕೋವಿಡ್ ಬಂತು. ಕೋವಿಡ್ನಾಗೂ ನಾ ಪಗಾರ ಪೂರ ಫುಲ್ ಕೊಟ್ಟಿದ್ದೀನಿ. ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಕೋವಿಡ್ ಫಂಡ್ ಅಂತಂದು. ಹಾಗೆ ನಮ್ಮ ಎಷ್ಟು ಮಂದಿ ನಮ್ಮಲ್ಲಿ ಅಡ್ಮಿಟ್ ಆಗಿರು ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ನಾವು ಎಲ್ಲ ಕೋವಿಡ್ ಪೇಷಂಟ್ಗೆ ಫ್ರೀ ಟ್ರೀಟ್ಮೆಂಟು, ಅವ್ರಿಗೆ ಊಟ ತಿಂಡಿ ಪ್ಲಸ್ ಡ್ರಗ್ಸ್ನೂ ಏನದ ಗೌರ್ಮೆಂಟ್ಲಿಂದ ಸಪ್ಲೈ ಆಯ್ತು. ಅದೂ ಏನದ ಅಂದ್ರೆ ನಾವು ಏನದ ಅಂದ್ರೆ ಅವ್ರವ್ರ ಪೇರೆಂಟ್ಸ್ ಕೊಟ್ಟು ಅವ್ರವ್ರಿಗೆ ಏನದ ಡ್ರಗ್ಸ್ ಕೊಟ್ಟಿದ್ದೆವು. ಮೋರ್ಟಾಲಿಟಿ ರೇಟ್ ನಮ್ಮದೇನೋ ಭಾಳ ಕಮ್ಮಿ ಅದ ಎಲ್ಲರಿಗಿಂತನೂ. ಇವತ್ತು ನಾವು ನೋಡಿದಾಗ ಆ ಟೈಮಿಗೆ ಆಕ್ಸಿಜನ್ನು ಏನದ ಅಂದ್ರೆ ಕಮ್ಮಿ ಇತ್ತು. ಎಲ್ಲ ಕಡೆ ಆಕ್ಸಿಜನ್ ಕಮ್ಮಿ ಇದ್ದಾಗ ನಮ್ಮಲ್ಲಿ ಆಕ್ಸಿಜನ್ ಯಾವಾಗಲೂ ಫುಲ್ ಇರ್ತಿತ್ತು. ನಾವು ಆಕ್ಸಿಜನ್ ಏನದ ಮೇಜರ್ ಪಾರ್ಟ್ ಇತ್ತು, ಅದಕ್ಕೇನದಂದ್ರೆ ಯಾವಾಗಲೂ ಏನದ ಫುಲ್ ಇತ್ತು. ಮೀನ್ ವೈಲ್ ನಾವು ಏನು ಮಾಡಿದೆವು ಅಂದ್ರೆ ಟೋಟಲಿ 750 ಬೆಡ್ಗೆ ಆಕ್ಸಿಜನೇಟೆಡ್ ಮಾಡಿದೆವು. ಅದಕ್ಕೆ 4.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೆವು. ಹಾಗಲ್ದೇನು ಈ ವರ್ಷ ಆದ್ಮ್ಯಾಗೂ ನಮ್ಮಲ್ಲಿ ಏನದ ಫೈರ್ ಸೇಫ್ಟಿ ಇದ್ದಿದ್ದಿಲ್ಲ ಬಸವೇಶ್ವರ ಹಾಸ್ಪಿಟಲ್ಗೆ. ಯಾಕಂದ್ರೆ ಇದು ಏನು ಸೇಫ್ಟಿ ಏನದಲ್ಲ 100% ಬೇಕಾಗಿತ್ತು. ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಆದರೆ ನಾವೇನದ ಬಂದ ಮ್ಯಾಕ ಟೋಟಲಿ ಏನಂದ್ರೆ ಫೈರ್ ಸೇಫ್ಟಿ ಸಲಕ್ಕೆ ನಿಯರ್ಲಿ 4.5 crore ರೂಪೀಸ್ ಖರ್ಚು ಮಾಡಿದ್ದೆವು. ಆಕ್ಸಿಜನೇಟರ್ 4 ಕೋಟಿ 3
30 ಲಕ್ಷ ಮಾಡಿದೆವು, ಇದಕ್ಕೆ 4.25 ಕೋಟಿ ಮಾಡಿದೆವು. ಹಾಗೆ ಇಕ್ವಿಪ್ಮೆಂಟ್ಸನ್ನು ಕೊಟ್ಟಿದ್ದೆವು. ಟೋಟಲಿ ನಿಯರ್ಲಿ ವಿ ಹ್ಯಾವ್ ಸ್ಪೆಂಟ್ 60 to 70 crore rupees ಫಾರ್ ದ ಬಸವೇಶ್ವರ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಅಪ್ರಾಕ್ಸಿಮೇಟ್ಲಿ. ಯಾಕಂದ್ರೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ಅವು ನಾವೇನದ ಅಂದ್ರೆ ಇಟ್ ಕಮ್ಸ್ 65, 67 ಎಲ್ಲ ಟೋಟಲ್ ಮಾಡಿ ನಾವೇನದ ಅಂದ್ರೆ ಪಬ್ಲಿಷ್ ಮಾಡ್ತೇವೆ. ಇವತ್ತು ಏನದ ಅಂತಂದ್ರೆ ನಾವು NNC ಪ್ರಕಾರ ನಮ್ಮ ಆಡಿಟೋರಿಯಂ ಬೇಕಾಗಿತ್ತು, ಮಾಡಿದ್ದಿಲ್ಲ. ಹಾಗೆ ಆಡಿಟೋರಿಯಂ ಕಂಪ್ಲೀಟ್ ಮಾಡಿದೆವು. ಅದಕ್ಕೇನಿಲ್ಲ, ನಿಯರ್ಲಿ ಅಬೌಟ್ 19 crore rupees ಖರ್ಚಾಯಿತು. ಇವತ್ತು ನಾವು ಯಾವುದೇ ಕೆಲಸ ಮಾಡಿದ್ದೆವು ನಮ್ಮ ರಿಸ್ಯೂಮ್ದಾಗ ಸೊಸೈಟಿ ಡೆವಲಪ್ಮೆಂಟ್ ಮಾಡ್ಬೇಕಂತ ನಾವು ಮಾಡಿದ್ದೆವು. ನಮ್ಮ ರಿಸ್ಯೂಮ್ದಾಗ ಏನದ ಅಂದ್ರೆ ನಿಯರ್ಲಿ HK ಸೊಸೈಟಿಲಿಂತ ನಮ್ಮ ಸೊಸೈಟಿದಾಗ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ದು ನಿಯರ್ಲಿ 195 crore rupees. ಇದು ಒನ್ ಆಫ್ ದ ಹೈಯೆಸ್ಟ್ ಇನ್ ದಿಸ್ ಮೈ ರಿಸ್ಯೂಮ್. 2 ಟರ್ಮ್. ಮೇಲ್ವೈನ್ ನಾವೇನದ ಅಂತಂದ್ರೆ ಯಾವುದೇ ಇರ್ಲಕ್ಕ ಇವತ್ತು ನಾವು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ನಾಗ ಫಸ್ಟ್ ಇಯರ್ ಬ್ಲಾಕ್ ಮಾಡಿದೆವು. ದರ್ಶನಾಪುರ ಸಾಬ್ರು ಇದ್ದರು, ಅವರು ಅಲ್ಮನಿ ಇದ್ದರು, ಅಲ್ಲಿ ಬಂದು ಅವ್ರು ಮಾಡಿದ್ರು. MI ಪಾಟೀಲ್ ಇದ್ದರು. ಅಂದ್ರೆ ರಿಕ್ವೈರ್ಮೆಂಟ್ ಟು ದ NMC ಅಲ್ಲಿ AICT ಅಲ್ಲಿ ಏನು ಬೇಕು 20 ವರ್ಷದಿಂದ ಕ್ಲಾಸ್ ರೂಮ್ ಇತ್ತಿದ್ದಿಲ್ಲ. 20 ಕ್ಲಾಸ್ ರೂಮ್ ಇತ್ತಿದ್ದಿಲ್ಲ. ಇವತ್ತೇನದ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡಿದ್ದೆವು. ಇದು ನಮ್ಮ ರಿಸ್ಯೂಮ್ದಾಗ ಏನದ ಅಂತಂದ್ರೆ ಟೋಟಲಿ ಏನದ ಅಂದ್ರೆ ಇವತ್ತು ನಾವು ಬೆಂಗಳೂರಿಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನೂ ಮಾಡಿದ್ದೆವು 23 ಕೋಟಿ. ಇದ್ರಾಗೆ ಬರ್ತವೆ ಎಲ್ಲವು. ಏನದ ಅಲ್ಲಿನೂ 23 ಕೊಟ್ಟಿದ್ದೆವು. ಇವತ್ತೂ ಏನದ ಅಂದ್ರೆ ಚಲೋ ನಡೆದಿದೆ. ಫಾದರ್ಸ್ ಅಂದ್ರೆ ಲಾಸ್ಟ್ ಇಯರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್. ದಿಸ್ ಈಸ್ ಸೆಕೆಂಡ್ ಇಯರ್ ಅಡ್ಮಿಷನ್ ಚಲೋ ಆತ ಜೂನ್ದಲ್ಲಿ. ಇಟ್ ಈಸ್ ರನ್ನಿಂಗ್ ವೆರಿ ವೆಲ್. ಇದು ಅಲ್ಲದೇನು ನಾವು ಫ್ಯೂಚರ್ ಪ್ಲ್ಯಾನ್ನು ಇಟ್ಟಿದ್ದೆವು. ಫ್ಯೂಚರ್ ಪ್ಲ್ಯಾನ್ ಅಂದ್ರೆ ಏನಂತಂದ್ರೆ ಸೈನಿಕ್ ಸ್ಕೂಲ್ ಮಾಡ್ಲಿಕ್ಕತ್ತಿದ್ದೆವು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.